ಕಾಲದಲ್ಲಿ ನಡೆದಿತ್ತು. ಇದೀಗ ನಿಜವಾಗ್ಲೂನಾ ಸರ್? ನಾಳೆ ಮಂಗಳವಾರ ಇಲ್ಲ, ಅಲ್ಲ ನಿಜವಾಗ್ಲೂ ರಾಹು ಕಾಲದಲ್ಲಿ ನಡೆದಿತ್ತು. ಹೌದೌದು. ಅವ್ರಿಗೆ 9 ಗಂಟೆ ಆಹ್ವಾನ ಬಂದ್ರು, 10 ಗಂಟೆಗೆ ಬಂದ್ರಲ್ಲಿ, 10 ಗಂಟೆಗೆ ಬಂದು ತಲುಪಿದ್ರಲ್ಲಿ. ಸಿದ್ದರಾಮಯ್ಯ ಅವರು ಸಮಾಜವಾದಿಗಳು ಇರ್ಲಿ. ರಾಹು ಕಾಲದಲ್ಲೇ ಮಾಡ್ತಾರೆ. ಇಲ್ಲ, ಅದ್ರಲ್ಲೇ ಅದ್ರ ಬಗ್ಗೆ ಏನು ಇಲ್ಲ, ಮಾತಿಲ್ಲ. ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಪರಿವರ್ತನೆ ಮಾಡ್ಕೊಂಡು DK ಶಿವಕುಮಾರ್ ದೇವಸ್ಥಾನಕ್ಕೆ ಹೋಗ್ತಾರೆ. ಇಲ್ಲ, ಯಾರ್ಯಾರು ರಾಹು ನೋಡಿ, ಕಾಲ ಗುರುತಿದ್ದಾರೆ ನಮ್ಮ ತರ ಅವ್ರಿಗೆ ಸಿದ್ದರಾಮಯ್ಯನವರು ಬಿಟ್ಟಿದ್ದಾರೆ. ದೇವಸ್ಥಾನಕ್ಕೆ ಹೋಗ್ತಾರೆ, ಮಂಜಾತಿ ತಗೊಳ್ತಾರೆ, ಗುಂಪು ಹಚ್ಚಿಸ್ಕೊಳ್ತಾರೆ. ಇಲ್ಲಿ ವಿಚಾರಗಳೇನು ಅಂದ್ರೆ, ಈಗ DK ಶಿವಕುಮಾರ್ ಅವರು ಯಾವ್ದೋ ನಮ್ಮ ಗುಜರಾತ್ ಅಲ್ಲಿ ನಡೆದಂತದ್ನ ಅವ್ರು ಹೊಗಳಿದ್ರು. ಅವ್ರ ಪಕ್ಷದ ಹಿರಿಯ ಹೈಕಮಾಂಡ್ ಅದನ್ನ ತೆಗಳಿದ್ರು. ಅಂತ ಪರಿಸ್ಥಿತಿಲೂ ಕೂಡ ಅವ್ರು ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡ್ಬಂದ್ರು. ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಕುಂಭದ ಬಗ್ಗೆ ಹೇಳ್ತಿದ್ರಿ ಏನಿದೆ ಸರ್? ರವೀಂದ್ರ ರಶ್ಮಿ ಸರ್, ಒಂದು ಶನಿವಾರದ ಉಪಹಾರ ಸಭೆಯ ನಂತರ ತುರ್ತಾಗಿ 48 ಗಂಟೆ ಒಳಗಾಗಿ ಮತ್ತೊಂದು ಬ್ರೇಕ್ಫಾಸ್ಟ್ ಸಭೆ ಕರೀರಿ ಅಂತ ಹೇಳಿದ್ದು. ಅವತ್ತು ಡೈರೆಕ್ಷನ್ ಕೊಟ್ಟಿದ್ದು ರಾಹುಲ್ ಗಾಂಧಿ ಅವರ ನಿರ್ದೇಶನದ ಪ್ರಕಾರ ವೇಣುಗೋಪಾಲ್ ಅವರು ತಿಳಿಸಿದ್ರು. ಅದಾದ್ಮೇಲೆ ನಿನ್ನೆ ಸೋನಿಯಾ ಗಾಂಧಿ ಅವರ ಆಗಮನ ಆಯಿತು. ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಂತರ, ಅವರ ಸಭೆಯ ನಂತರ, 1 ತಾಸಿನ ಸಭೆಯ ನಂತರ ಈ ಎರಡನೇ ಡೈರೆಕ್ಷನ್ ಬಂದಿದೆ. ನಾಳೆ ನಾವು ಆ ತಿಂಡಿ ಮೆನು ಏನು ಅನ್ನೋದಕ್ಕಿಂತ ಆ ಚರ್ಚಾಗೋಷ್ಠಿಯ ಮೆನು ಏನು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡಿರುತ್ತೆ. ಈ ವಿಷಯಗಳ ಬಗ್ಗೆ ನೀವಿಬ್ರು ಸೇರಿ ಒಂದು ಇತ್ಯರ್ಥಕ್ಕೆ ಬನ್ನಿ ಅಂತ ಖಂಡಿತವಾಗಿ ಹೇಳಿರ್ತಾರೆ. ಯಾಕಂದ್ರೆ ಸೋನಿಯಾ ಗಾಂಧಿ ಅವ್ರಿಗೆ ಅನಿಸ್ತಾ ಇದೆ, ನಾವು ತಡ ಮಾಡಿದಷ್ಟು ಪಂಜಾಬ್ನಲ್ಲಿ ಅವಾಂತರ ಆಯ್ತಲ್ಲ, ಆ ತರ ಆಗಬಾರದು ಅಂತ. ಪಂಜಾಬ್ನ ಇನ್ನೇನು ಚುನಾವಣೆ 1 ವರ್ಷ ಇದ್ದಾಗ ದಿಢೀರ್ನೆ ಅಮರಿಂದರ್ ಸಿಂಗ್ ತೆಗೆದು ನಾವೊಬ್ಬ ದಲಿತ ಮುಖ್ಯಮಂತ್ರಿ ಪಾಪ ಚೆನ್ನಿ ಅವ್ರನ್ನ ಮಾಡಿದ್ರು. ಅವ್ರಿಗೆ ಸೆಟ್ಲ್ ಆಗ್ಲಿಕ್ಕೆ ಅವಕಾಶ ಇರಲಿಲ್ಲ. ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಬರೀ ಆಡಳಿತ ನೋಡ್ಕೊಳ್ಳೋದು ಅಷ್ಟೇ ಅಲ್ಲ, ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಕೂಡ ಮಾಡಬೇಕಾಗುತ್ತೆ. ಹೊಸ ಮಂತ್ರಿಮಂಡಲ ರಚನೆ ಮಾಡಬೇಕು. ಜನವರಿಯಲ್ಲಿ ರಾಜ್ಯಪಾಲರಿಂದ ಹೊಸ ಸರ್ಕಾರದ ನೀತಿ ನಿರೂಪಣೆ ಮಾಡಿಸಬೇಕು, ಅವ್ರ ಹತ್ರ ಭಾಷಣ ಮಾಡಿಸಬೇಕು. ಅದಾದ್ಮೇಲೆ ಹೊಸ ಮುಖ್ಯಮಂತ್ರಿಯ ಮಂತ್ರಿಮಂಡಲದ ಒಂದು ಹೊಸ ಬಜೆಟ್ ಬರಬೇಕು. ಇಲ್ಲದೆ ಹೋದ್ರೆ ಸಿದ್ದರಾಮಯ್ಯನವರ ಬಜೆಟ್ ಆಗ್ಲಿ ಅದಾಗ್ಲಿ ಇದಾಗ್ಲಿ ತಳಿತಾ ಹೋಗ್ಬಿಟ್ರೆ ಮತ್ತೆ ಹಳೆ ಸರ್ಕಾರದ ಇದನ್ನ ಅಜೆಂಡಾನೇ ಇವ್ರು ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ. ಹಾಗಾಗಬಾರದು ಅಂತಂದ್ಬಿಟ್ಟು ಆಮೇಲೆ ವಿಶೇಷವಾದ ಮೌಖಾರವನ್ನು ತೋರ್ತಾನೆ ಬಂದಾರೆ ಸೋನಿಯಾ ಗಾಂಧಿ ಅವರು. ಯಾಕೆ ಅಂತಂದ್ರೆ ಅತ್ಯಂತ ಸಂಕಷ್ಟದ ಕಾಲದಲ್ಲೆಲ್ಲ ಈತ ನಮಗೆ ನಂಬಿಗಸ್ತ ನಿಷ್ಠಾವಂತ ನಾಯಕನಾಗಿ ನೇತ್ ತೋರಿಸಿದಾನೆ ಅಂತ. ಇದುವರೆಗೆ ಯಾವತ್ತಾದ್ರೂ ಜೈಲ್ಗೆ ಹೋಗಿದ್ದು ನೋಡಿದ್ರ? ಪಿ ಚಿದಂಬರಂ ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಒಂದೇ ಅವಧಿಯಲ್ಲಿ ತಿಹಾರ್ ಜೈಲಲ್ಲಿದ್ರು. ಅವ್ರು ನೋಡಕ್ ಹೋಗಿದ್ದು ಡಿ ಕೆ ಶಿವಕುಮಾರ್ ಅವ್ರನ್ನೇ. ಮುಂದೆ 4 ದಿನಕ್ಕೆ ಅವ್ರಿಗೆ ಬಿಡುಗಡೆ ಆಯ್ತು. ಅಂದ್ರೆ ಅಷ್ಟರ ಮಟ್ಟಿಗೆ ಅವ್ರ ಮೇಲೆ ಮಮಕಾರ ತೋರಿಸ್ತಾ ಬಂದಿದ್ದಾರೆ. ಆಮೇಲೆ ಇದು ಒಂದು ಲೆಕ್ಕ, ವ್ಯವಹಾರಿಕ ಲೆಕ್ಕಾಚಾರ ಏನು ಅಂತಂದ್ರೆ, ಸಿದ್ದರಾಮಯ್ಯನವರು ಸಾಕಷ್ಟು ಅವ್ರು ನಮ್ಮ ಪಕ್ಷದ ಆಸ್ತಿ ನಿಜ, ಅವ್ರು ಕೆಟ್ಟ ಮುಖ್ಯಮಂತ್ರಿ ಅಂತ ತೆಗಿತಾ ಇಲ್ಲ. ನಾವು ಭವಿಷ್ಯ ದೃಷ್ಟಿಯಿಂದ ಬದಲಾವಣೆ ತರಬೇಕು. ಆದಷ್ಟು ಬೇಗ ತಂದ್ರೆ ಸಾಕಷ್ಟು ಕಾಲಾವಕಾಶ ಇರುತ್ತೆ. ಇವ್ರಿಗೊಂದು ಅವಕಾಶ ಕೊಟ್ಟು ನೋಡೋಣ. ಯಾಕಂದ್ರೆ ಇದು ಕೂಡ ಏನು ಪ್ರಶ್ನಾತೀತ ಅಂತ ಏನಿಲ್ಲ. ಕೊಟ್ಟ ಮೇಲೆ ಹಿ ಹ್ಯಾಸ್ ಟು ಪ್ರೂವ್ ಹಿಮ್ಸೆಲ್ಫ್. ಇಷ್ಟೆಲ್ಲಾ ಸಾಹಸ ಮಾಡಿ ಮುಖ್ಯಮಂತ್ರಿ ಪದವಿ ಸಿಕ್ಕ ಮೇಲೆ ಒಂದು ಗುಣಮಟ್ಟದ ಬದಲಾವಣೆ ತರ್ತಾರ, ಗುಣಮಟ್ಟದ ಆಡಳಿತ ಕೊಡ್ತಾರ, ಈ ಸರ್ಕಾರಕ್ಕಿಂತ ಭಿನ್ನವಾದ ಒಂದು ಶೈಲಿಯನ್ನು ತೋರಿಸ್ತಾರ. ಯಾಕಂದ್ರೆ ಕರ್ನಾಟಕ ಜನ ಬರೀ ವ್ಯಕ್ತಿಗಳ ಬದಲಾವಣೆ, ಸರ್ಕಾರ ಬದಲಾವಣೆ ಅಲ್ಲ, ಒಂದು ತಲೆಮಾರಿನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ವಯಸ್ಸಿನಲ್ಲಿ ಏನೋ ಅಂತರ ಇದೆ ಅವರಿಬ್ಬರ ನಡುವೆ. ಆಮೇಲೆ ಅವರ ಶೈಲಿ ಕೂಡ ಬೇರೆ ತರನೇ ಇದೆ. ಹೊಸತೇನೋ ತರಬಹುದು ನಿರೀಕ್ಷೆ. ಆಮೇಲೆ ಇನ್ನೊಂದು, ಉತ್ತರ ಕರ್ನಾಟಕದ ಲಿಂಗಾಯತ್ ನಾಯಕರುಗಳೆಲ್ಲ ಇದ್ದಕ್ಕಿದ್ದಂತೆ ಡಿ ಕೆ ಶಿವಕುಮಾರ್ ಹೆಸರು ಪದೇ ಪದೇ ಬರ್ತಾ ಇದೆ. ಇದು 3ನೇ ಚರ್ಚಾಗೋಷ್ಠಿಯಲ್ಲಿ ನಾನು ಗಮನಿಸ್ತಾ ಇದ್ದೀನಿ. ಅದಕ್ಕೆ ಒಂದು ಕಾರಣ ಏನು ಅಂತಂದ್ರೆ, 2018 ಅಸೆಂಬ್ಲಿ ಚುನಾವಣೆ ಪೂರ್ವದಲ್ಲಿ ಕೂಡ ಆಗ್ಲೂ ಕೂಡ ಪ್ರತ್ಯೇಕ ಲಿಂಗಾಯತ್ ಧರ್ಮದ ಸ್ಥಾಪನೆ ಒಂದು ರಾದ್ದಾಂತ ನಡೀತು. ಅವಾಗ ಗದಗಿನ ತೋಂಟದಾರ ಮಹಾಸ್ವಾಮಿಗಳು ಬಹಳ ನೇತೃತ್ವ ವಹಿಸಿದ್ರು. ಆ ಇಡೀ ವಿಚಾರಧಾರೆ ಪರವಾಗಿದ್ರು. ಇವರು ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿಗೆ ಅದೊಂದು ವರದಿ ಒಪ್ಪಿಸಿ ಅಂತ ಹೇಳಿದ್ರು. ಅವ್ರಿಗೆ 6 ತಿಂಗಳ ಕಾಲಾವಕಾಶ ಕೊಟ್ಟರೆ ಈ ಚುನಾವಣೆ ಬಂತು ಅಂತ 1 ತಿಂಗಳಲ್ಲೇ ಬರೆದು ಕೊಟ್ಬಿಟ್ರು. ಅದಾದ್ಮೇಲೆ ಅದೊಂದು ಈ ಪ್ರತ್ಯೇಕ ಧರ್ಮದ ವಿವಾದದಿಂದಾಗಿ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ಬಿತ್ತು ಕೂಡ. 2018ರಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ಹಿನ್ನಡೆ ಆಯ್ತು. ಅದಾದ್ಮೇಲೆ ಏನಾಯ್ತು, ಅದಾದ್ಮೇಲೆ ಈ ಸಮ್ಮಿಶ್ರ ಸರ್ಕಾರ ಬಂತು. ಆ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿದ್ರು, ಕುಮಾರಸ್ವಾಮಿ ಅವರ ಜೊತೆಗೆ. ಪರಮೇಶ್ವರ್ ಉಪಮುಖ್ಯಮಂತ್ರಿ ಆಗಿದ್ರು. ಅಕ್ಟೋಬರ್ 2018ರಲ್ಲಿ ಗದಗಿನ ತೋಂಟದಾರ ಸ್ವಾಮಿಗಳು ಲಿಂಗೈಕ್ಯರಾದ್ರು. ಅದಾದ್ಮೇಲೆ ಒಂದು ತಿಂಗಳಿಗೆ ಲಕ್ಷ್ಮೇಶ್ವರದಲ್ಲಿ ಆ ಭಾಗದ ಉತ್ತರ ಕರ್ನಾಟಕದ ಎಲ್ಲ ಲಿಂಗಾಯತ ಮಠಾಧೀಶರದ ಒಂದು ಸಭೆ ನಡೀತು, ಶ್ರದ್ಧಾಂಜಲಿ ಸಭೆ. ಅವರಿಗೆ ದಿವಂಗತ ಸ್ವಾಮೀಜಿ ಅವರಿಗೆ ಗೌರವ ಅರ್ಪಿಸಲಿಕ್ಕೆ. ಅವರು ತುಂಬಾ ಪ್ರಗತಿಪರ ಮನೋಧರ್ಮದ ಸ್ವಾಮಿಗಳಾಗಿದ್ರು. ಕ್ರಾಂತಿಕಾರಿ ಕಾರ್ಯಕ್ರಮಗಳೆಲ್ಲ ಕೈಗೊಂಡಿದ್ದು, ಅದೆಲ್ಲ ಸರಿ. ಅವತ್ತು ಡಿ ಕೆ ಶಿವಕುಮಾರ್ನ ಆಹ್ವಾನಿಸಿದ್ರು. ಡಿ ಕೆ ಶಿವಕುಮಾರ್ ಯಾವುದೇ ಮುಚ್ಚುಮರೆ ಇಲ್ದಾನೆ, ಇಲ್ಲ ನಾವು ಹಿಂದಿನ ಅವಧಿಯಲ್ಲಿ ಈ ಧರ್ಮವನ್ನ ಒಡೆಯೋ ಕೆಲಸಕ್ಕೆ ಕೈ ಹಾಕ್ಬಿಟ್ಟು ಪ್ರಮಾದ ಮಾಡಿಬಿಟ್ವಿ, ಆ ಪ್ರಮಾದಕ್ಕಾಗಿ ನಾನು ವ್ಯಕ್ತಿಗತವಾಗಿ ನಿಮ್ಗೆ ಕ್ಷಮೆ ಕೇಳ್ತೇನೆ ಅಂತ ಹೇಳಿದ್ರಲ್ಲ, ಆ ಜಸ್ಚರು ಆ ಭಾಗದ ಲಿಂಗಾಯತರಲ್ಲಿ ಒಂಥರ ಧನಾತ್ಮಕವಾದ ಒಂದು ಸಂದೇಶವನ್ನು ಕೊಟ್ಬಿಡ್ತು. ಪರವಾಗಿಲ್ಲ, ಈ ಮನುಷ್ಯ ಯಾವುದು ಮುಚ್ಚುಮರೆ ಇಲ್ಲದೆ ಈ ತರ ಮಾಡಿದ್ನಲ್ಲ ಅಂತ ಅವತ್ತಿಂದ ನಾನು ಗಮನಿಸ್ತಾ ಇದ್ದೇನೆ. ಯಾವ ರೀತಿ ಆ ಲಿಂಗಾಯತ ಉತ್ತರ ಕರ್ನಾಟಕ ಲಿಂಗಾಯತ ಪ್ರತಿಕ್ರಿಯಿಸಿದ್ದಾರೆ ನಾವು ನೋಡ್ತಾ ಇದ್ದೇವೆ. ಅದ್ರ ಜೊತೆಗೆ ಅವ್ರು ಹೇಳಿದ್ರು, ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಇಷ್ಟು ಸೀಟ್ ಬಂತು, ಅಷ್ಟು ಸೀಟ್ ಬಂತು. ಸೋಲು ಗೆಲುವುಗಳ ಲೆಕ್ಕಾಚಾರದಿಂದ ಒಬ್ಬನ ನಾಯಕನ ತೆಗೆಯೋದಾಗಲಿ ನೇಮಕ ಮಾಡೋದೇ ಆಗಲ್ಲ. ಯಾಕಂದ್ರೆ 2008 ಚುನಾವಣೆ ಆಗಲೂ ಇದೆ ವಚನ ಪಾಲನೆ, ವಚನ ಭ್ರಷ್ಟತೆ, ಯಡಿಯೂರಪ್ಪ ವರ್ಸಸ್ ಕುಮಾರಸ್ವಾಮಿ. ಆ ಜಂಜಾಟದಲ್ಲಿ ಏನಾಯ್ತು, ವಚನ ಭ್ರಷ್ಟತೆಯ ಮ್ಯಾನಿಫೆಸ್ಟೋ ಇಟ್ಕೊಂಡು ಹೋಗ್ಬಿಟ್ಟು 71 ಸೀಟ್ ಇದ್ದ ಬಿಜೆಪಿಗೆ 106 ಸೀಟ್ ಬಂತು.
65 ಸೀಟ್ ಬಂದಿದ್ದು ಕಾಂಗ್ರೆಸ್ 80ಕ್ಕೆ ಬಂದು ನಿಂತುಬಿಡ್ತು. ಆ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕ ಮತ್ತು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. ಮುಂದೆ ಇವರು ಆಪರೇಷನ್ ಮಾಡಬೇಕಾಯ್ತು. ಆಪರೇಷನ್ ಮಾಡಿ 8 ಉಪಚುನಾವಣೆ ನಡೆದು 8 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಶೂನ್ಯ ಸಂಪಾದನೆ. 80 ಜನ ಶಾಸಕರಿದ್ರು ಕೂಡ ಕಾಂಗ್ರೆಸ್ಗೆ ಬಂದಿದ್ದು 5 ಸೀಟ್, ಬಿಜೆಪಿಗೆ 3 ಸೀಟ್, ಜೆಡಿಎಸ್ಗೆ ಬಂದ್ಬಿಡ್ತು. ಆಗ ಎಲ್ಲರಿಗೂ ಅನುಮಾನದ ಸೂಜಿಗಲ್ಲು ಸಿದ್ದರಾಮಯ್ಯ ಕಡೆ ತೋರಿಸ್ತದೆ. ಯಾಕೋ ಸಿದ್ದರಾಮಯ್ಯನವರ ಅಸಮಾಧಾನದಿಂದಾಗಿ ಪಕ್ಷಕ್ಕೆ ಹಿನ್ನಡೆ ಆಗಿದೆ ಅಂತ. ಮರು ವರ್ಷವೇ ಲೋಕಸಭಾ ಚುನಾವಣೆ ಬಂತು. ಖರ್ಗೆ ಅವರಿಗೆ ಪ್ರಮೋಷನ್ ಕೊಟ್ಬಿಟ್ರು. ನೀವು ಯುಪಿಎ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದು ಅಲ್ಲಿ ಕಳಿಸ್ಬಿಟ್ರು. ಆ ಕ್ಷಣದಿಂದ ಇವತ್ತಿನವರೆಗೂ ಕೂಡ ಸಿದ್ದರಾಮಯ್ಯನವರು ಯಾವತ್ತೂ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕತ್ವವನ್ನು ಬಿಟ್ಕೊಟ್ಟೇ ಇಲ್ಲ. 2013 ಆಮೇಲೆ ಕರ್ನಾಟಕದ ಮತದಾರರು ಎಂತ ಚಾಣಾಕ್ಷರು ಅಂದ್ರೆ, ಯಾವ ಕರ್ನಾಟಕದ ಮತದಾರರು 2013ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಅವ್ರು ಬಳ್ಳಾರಿ ಪಾದಯಾತ್ರೆ ಆದ್ಮೇಲೆ ಅವ್ರು ಪ್ರಶ್ನಾತೀತ ನಾಯಕರಾಗಿದ್ರು. ಯಾರು ಸಿಎಂ ಆಗ್ತಾರೆ ಅನ್ನೋದು ಅಲ್ಲಿ ಡಿಬೇಟ್ಗೆ ಅವಕಾಶನೇ ಇರಲಿಲ್ಲ. 122 ಸೀಟ್ ಕೊಟ್ಟರು, ಸರಳ ಬಹುಮತ. ಆದ್ರೆ ಮರು ವರ್ಷವೇ ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿ ಎಂಟ್ರಿ ಆದ ತಕ್ಷಣ ಬಿಜೆಪಿಗೆ 17 ಲೋಕಸಭಾ ಸೀಟು ಮತ್ತು 132 ಕ್ಷೇತ್ರಗಳಲ್ಲಿ ಮತ್ತೆ ಲೀಡ್ ಬಂದ್ಬಿಟ್ಟು ಬಿಜೆಪಿಗೆ. ಹಿಂದಿನ ವರ್ಷ ಅಂದ್ರೆ ಕಾಂಗ್ರೆಸ್ ಹಿನ್ನಡೆ ಆಯಿತು 132 ಕ್ಷೇತ್ರಗಳಲ್ಲಿ. ಯಾರು ಕೂಡ ಮಾರಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ, ರಾಜೀನಾಮೆ ಕೊಡಿ ಅಂತ ಯಾರಿಗೂ ಕೇಳಿದ್ರು. ಸಿದ್ದರಾಮಯ್ಯನವ್ರಿಗಾಗ್ಲಿ ಪ್ರದೇಶ ಕಾಂಗ್ರೆಸ್ ಅಲ್ಲಿ ಯಾರು ಸಾಕಷ್ಟು ಅನುಭವ, ಸಾಕಷ್ಟು ಸಿಗಬೇಕಾದ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಯಾರು ಕೂಡ ಸಿದ್ದರಾಮಯ್ಯನವರ ನಾಯಕತ್ವ ಪ್ರಶ್ನೆ ಮಾಡಿಲ್ಲ. 2018ರಲ್ಲಿ ಸ್ವತಃ ಮುಖ್ಯಮಂತ್ರಿಯಾಗಿ ಹೀನಾಮ ಸೋಲು ಅನುಭವಿಸಿದ ಪಕ್ಷ ಮತ್ತಿದು. ಆಗ್ಲೂ ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಸೇರ್ಲಿಲ್ಲ. ಆದ್ರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕತ್ವವನ್ನು ಅವ್ರು ಬಿಟ್ಕೊಡ್ಲಿಲ್ಲ. ಒಂದು ಅವ್ರ ವ್ಯಕ್ತಿತ್ವದಲ್ಲಿ ಒಂದು ವೈಶಿಷ್ಟ್ಯತೆ ಇದೆ. ಹಂಗಾಗಿ ಅವ್ರನ್ನ ಲೀಡರ್ ಅಂತ ಗುರುತಿಸ್ತಾರೆ. ಪಾಪ ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿ ಸರ್ಕಾರದಲ್ಲಿ ಇದಾರೆ, ಲೀಡರ್ಶಿಪ್ ಇಲ್ಲ. ಅವರು ಶಾಸಕರ ಮೇಲೆ ಅವ್ರು ಹಿಡ್ತಾನೆ ಇರಲಿಲ್ಲ. ಹಂಗಾಗಿ ಧರ್ಮಸ್ಥಳದಲ್ಲಿ ನೇಚುರೋಪತಿ ಹಾಸ್ಪಿಟಲ್ ಕೂತ್ಕೊಂಡು ಸಿದ್ದರಾಮಯ್ಯ ಆ ಸರ್ಕಾರದ ಭವಿಷ್ಯ ಬರೆದ ಸಮ್ಮಿಶ್ರ ಸರ್ಕಾರ ಕಾಲದಲ್ಲಿ ನಡೆದಿತ್ತು. ಇದೀಗ ನಾಳೆ ಮಂಗಳವಾರ ಇಲ್ಲ, ನಿಜವಾಗ್ಲೂ ರಾಹು ಕಾಲದಲ್ಲಿ ನಡೆದಿತ್ತು. ಹೌದೌದು, ಅವ್ರಿಗೆ 9 ಗಂಟೆ ಆಹ್ವಾನ 10 ಗಂಟೆಗೆ ಬಂದ್ರು, 10 ಗಂಟೆಗೆ ತಲುಪಿದ್ರಲ್ಲಿ. ಸಿದ್ದರಾಮಯ್ಯ ಅವರು ಸಮಾಜವಾದಿಗಳು ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಪರಿವರ್ತನೆ ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ. ಇಲ್ಲ, ಸಿದ್ದರಾಮಯ್ಯನವರು ದೇವಸ್ಥಾನಕ್ಕೆ ಹೋಗ್ತಾರೆ, ಮಂಗಳಾರತಿ ತಗೊಳ್ತಾರೆ, ಗುಂಪು ಹಚ್ಚಿಸ್ಕೊಳ್ತಾರೆ. ವಿಚಾರಗಳೇನಂದ್ರೆ, ಈಗ ಡಿ ಕೆ ಶಿವಕುಮಾರ್ ಅವರು ಯಾವುದೋ ನಮ್ಮ ಗುಜರಾತ್ ಅಲ್ಲಿ ನಡೆದಂತದ್ನ ಅವ್ರು ಹೊಗಳಿದ್ರು. ಅವ್ರ ಪಕ್ಷದ ಹಿರಿಯ ಹೈಕಮಾಂಡ್ ಅದನ್ನ ತೆಗಳಿದ್ರು. ಅಂತ ಪರಿಸ್ಥಿತಿಲೂ ಕೂಡ ಅವ್ರು ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡ್ಬಂದ್ರು. ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಕುಂಭದ ಬಗ್ಗೆ ಹೇಳ್ತಿದ್ರಿ ರವೀಂದ್ರ ರಶ್ಮಿ ಸರ್. ಒಂದು ಶನಿವಾರದ ಉಪಹಾರ ಸಭೆಯ ನಂತರ ತುರ್ತಾಗಿ 48 ಗಂಟೆ ಒಳಗಾಗಿ ಮತ್ತೊಂದು ಬ್ರೇಕ್ಫಾಸ್ಟ್ ಸಭೆ ಕರೀರಿ ಅಂತ ಹೇಳಿದ್ದು. ಅವತ್ತು ಡೈರೆಕ್ಷನ್ ಕೊಟ್ಟಿದ್ದು ರಾಹುಲ್ ಗಾಂಧಿ ಅವರ ನಿರ್ದೇಶನದ ಪ್ರಕಾರ ವೇಣುಗೋಪಾಲ್ ಅವರು ತಿಳಿಸಿದ್ರು. ಅದಾದ್ಮೇಲೆ ನಿನ್ನೆ ಸೋನಿಯಾ ಗಾಂಧಿ ಅವರ ಆಗಮನ ಆಯಿತು. ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಭೆಯ ನಂತರ, 1 ತಾಸಿನ ಸಭೆಯ ನಂತರ ಈ 2ನೇ ಡೈರೆಕ್ಷನ್ ಬಂದಿದೆ. ನಾಳೆ ನಾವು ಆ ತಿಂಡಿ ಮೆನು ಏನು ಅನ್ನೋದಕ್ಕಿಂತ ಆ ಚರ್ಚಾಗೋಷ್ಠಿಯ ಮೆನು ಏನು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡಿರುತ್ತೆ. ಈ ವಿಷಯಗಳ ಬಗ್ಗೆ ನೀವಿಬ್ರು ಸೇರಿ ಒಂದು ಇತ್ಯರ್ಥಕ್ಕೆ ಬನ್ನಿ ಅಂತ ಖಂಡಿತವಾಗಿ ಹೇಳಿರ್ತಾರೆ. ಯಾಕಂದ್ರೆ ಸೋನಿಯಾ ಗಾಂಧಿ ಅವ್ರಿಗೆ ಅನಿಸ್ತಾ ಇದೆ, ನಾವು ತಡ ಮಾಡಿದಷ್ಟು ಪಂಜಾಬ್ನಲ್ಲಿ ಅವಾಂತರ ಆಯ್ತಲ್ಲ, ಆತರ ಆಗಬಾರದು ಅಂತ. ಪಂಜಾಬ್ನಲ್ಲಿ ಇನ್ನೇನು ಚುನಾವಣೆ 1 ವರ್ಷ ಇದ್ದಾಗ ದಿಢೀರ್ನೆ ಅಮರಿಂದರ್ ಸಿಂಗ್ ತೆಗೆದು ನಾವೊಬ್ಬ ದಲಿತ ಮುಖ್ಯಮಂತ್ರಿ ಪಾಪ ಚೆನ್ನಿ ಅವ್ರನ್ನ ಮಾಡಿದ್ರು. ಅವ್ರಿಗೆ ಸೆಟ್ಲ್ ಆಗ್ಲಿಕ್ಕೆ ಅವಕಾಶ ಇರಲಿಲ್ಲ. ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಬರೀ ಆಡಳಿತ ನೋಡ್ಕೊಳ್ಳೋದು ಅಷ್ಟೇ ಅಲ್ಲ, ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಕೂಡ ಮಾಡಬೇಕಾಗುತ್ತೆ. ಹೊಸ ಮಂತ್ರಿಮಂಡಲ ರಚನೆ ಮಾಡಬೇಕು. ಜನವರಿಯಲ್ಲಿ ರಾಜ್ಯಪಾಲರಿಂದ ಹೊಸ ಸರ್ಕಾರದ ನೀತಿ ನಿರೂಪಣೆ ಮಾಡಿಸಬೇಕು, ಅವ್ರ ಹತ್ರ ಭಾಷಣ ಮಾಡಿಸಬೇಕು. ಅದಾದ್ಮೇಲೆ ಹೊಸ ಮುಖ್ಯಮಂತ್ರಿಯ ಮಂತ್ರಿಮಂಡಲದ ಒಂದು ಹೊಸ ಬಜೆಟ್ ಬರಬೇಕು. ಇಲ್ಲದೆ ಹೋದ್ರೆ ಸಿದ್ದರಾಮಯ್ಯನವರ ಬಜೆಟ್ ಆಗ್ಲಿ ಅದಾಗ್ಲಿ ತಳಿತಾ ಹೋಗ್ಬಿಟ್ರೆ ಮತ್ತೆ ಹಳೆ ಸರ್ಕಾರದ ಇದನ್ನ ಅಜೆಂಡಾನೇ ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ. ಹಾಗಾಗಬಾರದು ಅಂತಂದ್ಬಿಟ್ಟು ಆಮೇಲೆ ವಿಶೇಷವಾದ ಮಮಕಾರವನ್ನು ತೋರ್ತಾನೆ ಬಂದಾರೆ ಸೋನಿಯಾ ಗಾಂಧಿ ಅವರು. ಯಾಕೆ ಅಂತಂದ್ರೆ ಅತ್ಯಂತ ಸಂಕಷ್ಟದ ಕಾಲದಲ್ಲೆಲ್ಲ ಈತ ನಮಗೆ ನಂಬಿಗಸ್ತ ನಿಷ್ಠಾವಂತ ನಾಯಕನಾಗಿ ನಿಯತ್ ತೋರಿಸಿದಾನೆ ಅಂತ. ಇದುವರೆಗೆ ಯಾವತ್ತಾದ್ರೂ ಜೈಲ್ಗೆ ಹೋಗಿದ್ದು ನೋಡಿದ್ರ? ಪಿ ಚಿದಂಬರಂ ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಒಂದೇ ಅವಧಿಯಲ್ಲಿ ತಿಹಾರ್ ಜೈಲಲ್ಲಿದ್ರು. ಅವ್ರು ನೋಡಕ್ ಹೋಗಿದ್ದು ಡಿ ಕೆ ಶಿವಕುಮಾರ್ ಅವ್ರನ್ನೇ. ಮುಂದೆ 4 ದಿನಕ್ಕೆ ಅವ್ರಿಗೆ ಬಿಡುಗಡೆ ಆಯ್ತು. ಅಂದ್ರೆ ಅಷ್ಟರ ಮಟ್ಟಿಗೆ ಅವ್ರ ಮೇಲೆ ಮಮಕಾರ ತೋರಿಸ್ತಾ ಬಂದಿದ್ದಾರೆ. ಆಮೇಲೆ ಇದು ಒಂದು ಲೆಕ್ಕ, ವ್ಯವಹಾರಿಕ ಲೆಕ್ಕಾಚಾರ ಏನು ಅಂತಂದ್ರೆ, ಸಿದ್ದರಾಮಯ್ಯನವರು ಸಾಕಷ್ಟು ಅವ್ರು ನಮ್ಮ ಪಕ್ಷದ ಆಸ್ತಿ ನಿಜ, ಅವ್ರು ಕೆಟ್ಟ ಮುಖ್ಯಮಂತ್ರಿ ಅಂತ ತೆಗಿತಾ ಇಲ್ಲ, ನಾವು ಭವಿಷ್ಯ ದೃಷ್ಟಿಯಿಂದ ಬದಲಾವಣೆ ತರಬೇಕು. ಆದಷ್ಟು ಬೇಗ ತಂದ್ರೆ ಸಾಕಷ್ಟು ಕಾಲಾವಕಾಶ ಇರುತ್ತೆ. ಇವ್ರಿಗೂ ಅವಕಾಶ ಕೊಟ್ಟು ನೋಡೋಣ. ಯಾಕಂದ್ರೆ ಇದು ಕೂಡ ಏನು ಪ್ರಶ್ನಾತೀತ ಅಂತ ಏನಿಲ್ಲ. ಕೊಟ್ಟ ಮೇಲೆ ಹಿ ಹ್ಯಾಸ್ ಟು ಪ್ರೂವ್ ಹಿಮ್ಸೆಲ್ಫ್. ಇಷ್ಟೆಲ್ಲಾ ಸಾಹಸ ಮಾಡಿ ಮುಖ್ಯಮಂತ್ರಿ ಪದವಿ ಸಿಟ್ಟ ಮೇಲೆ ಒಂದು ಗುಣಮಟ್ಟದ ಬದಲಾವಣೆ ತರ್ತಾರ, ಗುಣಮಟ್ಟದ ಆಡಳಿತ ಕೊಡ್ತಾರ, ಈ ಸರ್ಕಾರಕ್ಕಿಂತ ಭಿನ್ನವಾದ ಒಂದು ಶೈಲಿಯನ್ನು ತೋರಿಸ್ತಾರ. ಯಾಕಂದ್ರೆ ಕರ್ನಾಟಕ ಜನ ಬರೀ ವ್ಯಕ್ತಿಗಳ ಬದಲಾವಣೆ, ಸರ್ಕಾರ ಬದಲಾವಣೆ ಅಲ್ಲ, ಒಂದು ತಲೆಮಾರಿನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ವಯಸ್ಸಿನಲ್ಲಿ ಏನೋ ಅಂತರ ಇದೆ ಅವರಿಬ್ಬರ ನಡುವೆ. ಆಮೇಲೆ ಅವರ ಶೈಲಿ ಕೂಡ ಬೇರೆ ತರನೇ ಇದೆ. ಹೊಸತೇನೋ ತರಬಹುದು ನಿರೀಕ್ಷೆ. ಆಮೇಲೆ ಇನ್ನೊಂದು, ಉತ್ತರ ಕರ್ನಾಟಕದ ಲಿಂಗಾಯತ್ ನಾಯಕರುಗಳೆಲ್ಲ ಇದ್ದಕ್ಕಿದ್ದಂತೆ ಡಿ ಕೆ ಶಿವಕುಮಾರ್ ಹೆಸರು ಪದೇ ಬರ್ತಾ ಇದೆ. 3ನೇ ಚರ್ಚಾಗೋಷ್ಠಿಯಲ್ಲಿ ನಾನು ಗಮನಿಸ್ತಾ ಇದ್ದೀನಿ. ಅದಕ್ಕೆ ಒಂದು ಕಾರಣ ಏನು ಅಂತಂದ್ರೆ,
2018 ಅಸೆಂಬ್ಲಿ ಚುನಾವಣೆ ಪೂರ್ವದಲ್ಲಿ ಕೂಡ ಆಗ್ಲೂ ಕೂಡ ಪ್ರತ್ಯೇಕ ಲಿಂಗಾಯತ ಧರ್ಮದ ಸ್ಥಾಪನೆ ಒಂದು ರಾದ್ದಾಂತ ನಡೀತು. ನಿಜ. ಅವಾಗ ಗದಗಿನ ತೋಂಟದಾರ ಮಹಾಸ್ವಾಮಿಗಳು ಬಹಳ ನೇತೃತ್ವ ವಹಿಸಿದ್ರು. ಆ ಇಡೀ ವಿಚಾರಧಾರೆ ಪರವಾಗಿದ್ರು. ಇವರು ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿಗೆ ಅದೊಂದು ವರದಿ ಒಪ್ಪಿಸಿ ಅಂತ ಹೇಳಿದ್ರು. ಅವ್ರಿಗೆ 6 ತಿಂಗಳ ಕಾಲಾವಕಾಶ ಕೊಟ್ರೆ ಈ ಚುನಾವಣೆ ಬಂತು ಅಂತ 1 ತಿಂಗಳಲ್ಲೇ ಬರೆದು ಕೊಟ್ಬಿಟ್ರು. ಅದಾದ್ಮೇಲೆ ಅದೊಂದು ಈ ಪ್ರತ್ಯೇಕ ಧರ್ಮದ ವಿವಾದದಿಂದಾಗಿ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ಬಿತ್ತು ಕೂಡ. 2018ರಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ಹಿನ್ನಡೆ ಆಯ್ತು. ಅದಾದ್ಮೇಲೆ ಏನಾಯ್ತು, ಅದಾದ್ಮೇಲೆ ಈ ಸಮ್ಮಿಶ್ರ ಸರ್ಕಾರ ಬಂತು. ಆ ಅವಧಿಯಲ್ಲಿ ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿದ್ರು, ಕುಮಾರಸ್ವಾಮಿ ಅವರ ಜೊತೆಗೆ. ಪರಮೇಶ್ವರ್ ಉಪಮುಖ್ಯಮಂತ್ರಿ ಆಗಿದ್ರು. ಅಕ್ಟೋಬರ್ 2018ರಲ್ಲಿ ಗದಗಿನ ತೋಂಟದಾರ ಸ್ವಾಮಿಗಳು ಲಿಂಗಾಯತರಾದ್ರು. ಅದಾದ್ಮೇಲೆ ಒಂದು ತಿಂಗಳಿಗೆ ಲಕ್ಷ್ಮೇಶ್ವರದಲ್ಲಿ ಆ ಭಾಗದ ಉತ್ತರ ಕರ್ನಾಟಕದ ಎಲ್ಲ ಲಿಂಗಾಯತ ಮಠಾಧೀಶರದ ಒಂದು ಸಭೆ ನಡೀತು, ಶ್ರದ್ಧಾಂಜಲಿ ಸಭೆ. ಅವರಿಗೆ ದಿವಂಗತ ಸ್ವಾಮೀಜಿ ಅವರಿಗೆ ಗೌರವ ಅರ್ಪಿಸಲಿಕ್ಕೆ. ಅವರು ತುಂಬಾ ಪ್ರಗತಿಪರ ಮನೋಧರ್ಮದ ಸ್ವಾಮಿಗಳಾಗಿದ್ರು. ಕ್ರಾಂತಿಕಾರಿ ಕಾರ್ಯಕ್ರಮಗಳೆಲ್ಲ ಕೈಗೊಂಡಿದ್ರು, ಅದೆಲ್ಲ ಸರಿ. ಅವತ್ತು ಡಿ.ಕೆ. ಶಿವಕುಮಾರ್ನ ಆಹ್ವಾನಿಸಿದ್ರು. ಡಿ.ಕೆ. ಶಿವಕುಮಾರ್ ಯಾವುದೇ ಮುಚ್ಚುಮರೆ ಇಲ್ದೇನೆ, ಇಲ್ಲ ನಾವು ಹಿಂದಿನ ಅವಧಿಯಲ್ಲಿ ಈ ಧರ್ಮವನ್ನ ಒಡೆಯೋ ಕೆಲಸಕ್ಕೆ ಕೈ ಹಾಕ್ಬಿಟ್ಟು ಪ್ರಮಾದ ಮಾಡ್ಬಿಟ್ವಿ, ಆ ಪ್ರಮಾದಕ್ಕಾಗಿ ನಾನು ವ್ಯಕ್ತಿಗತವಾಗಿ ನಿಮ್ಗೆ ಕ್ಷಮೆ ಕೇಳ್ತೇನೆ ಅಂತ ಹೇಳಿದ್ರಲ್ಲ, ಆ ಜಸ್ಚರು ಆ ಭಾಗದ ಲಿಂಗಾಯತರಲ್ಲಿ ಒಂಥರ ಧನಾತ್ಮಕವಾದ ಒಂದು ಸಂದೇಶವನ್ನು ಕೊಟ್ಬಿಡ್ತು. ಪರವಾಗಿಲ್ಲ, ಈ ಮನುಷ್ಯ ಯಾವುದು ಮುಚ್ಚುಮರೆ ಇಲ್ಲದೆ ಈ ತರ ಮಾಡಿದ್ನಲ್ಲ ಅಂತ ಅವತ್ತಿಂದ ನಾನು ಗಮನಿಸ್ತಾ ಇದ್ದೇನೆ. ಯಾವ ರೀತಿ ಆ ಲಿಂಗಾಯತ ಉತ್ತರ ಕರ್ನಾಟಕ ಲಿಂಗಾಯತ ಪ್ರತಿಕ್ರಿಯಿಸಿದ್ದಾರೆ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಅದ್ರ ಜೊತೆಗೆ ಅವ್ರು ಹೇಳಿದ್ರು, ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಇಷ್ಟು ಸೀಟ್ ಬಂತು, ಅಷ್ಟು ಸೀಟ್ ಬಂತು. ಸೋಲು ಗೆಲುವುಗಳ ಲೆಕ್ಕಾಚಾರದಿಂದ ಒಬ್ಬನ ನಾಯಕನ ತೆಗೆಯೋದಾಗಲಿ ನೇಮಕ ಮಾಡೋದು ಆಗಲ್ಲ. ಯಾಕಂದ್ರೆ 2008 ಚುನಾವಣೆ ಆಗಲೂ ಇದೆ ವಚನ ಪಾಲನೆ, ವಚನ ಭ್ರಷ್ಟತೆ, ಯಡಿಯೂರಪ್ಪ ವರ್ಸಸ್ ಕುಮಾರಸ್ವಾಮಿ. ಆ ಜಂಜಾಟದಲ್ಲಿ ಏನಾಯ್ತು, ವಚನ ಭ್ರಷ್ಟತೆಯ ಮ್ಯಾನಿಫೆಸ್ಟೋ ಇಟ್ಕೊಂಡು ಹೋಗ್ಬಿಟ್ಟು 79 ಸೀಟ್ ಇದ್ದ ಬಿಜೆಪಿಗೆ 110 ಸೀಟ್ ಬಂತು. 65 ಸೀಟ್ ಬಂದಿದ್ದು ಕಾಂಗ್ರೆಸ್ 80ಕ್ಕೆ ಬಂದು ನಿಂತುಬಿಡ್ತು. ಆ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಪಕ್ಷ ನಾಯಕ ಮತ್ತು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. ಮುಂದೆ ಇವರು ಆಪರೇಷನ್ ಮಾಡಬೇಕಾಯ್ತು. ಆಪರೇಷನ್ ಮಾಡಿ 8 ಉಪಚುನಾವಣೆ ನಡೆದು 8 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಶೂನ್ಯ ಸಂಪಾದನೆ. 80 ಜನ ಶಾಸಕರಿದ್ರು ಕೂಡ ಕಾಂಗ್ರೆಸ್ಗೆ ಬಂದಿದ್ದು 5 ಸೀಟ್, ಬಿಜೆಪಿಗೆ 3 ಸೀಟ್, ಜೆಡಿಎಸ್ಗೆ ಬಂದ್ಬಿಡ್ತು. ಆಗ ಎಲ್ಲರಿಗೂ ಅನುಮಾನದ ಸೂಜಿಗಲ್ಲು ಸಿದ್ದರಾಮಯ್ಯ ಕಡೆ ತೋರಿಸ್ತದೆ. ಯಾಕೆ ಸಿದ್ದರಾಮಯ್ಯನವರ ಅಸಮಾಧಾನದಿಂದಾಗಿ ಪಕ್ಷಕ್ಕೆ ಹಿನ್ನಡೆ ಆಗಿದೆ ಅಂತ. ಮರು ವರ್ಷವೇ ಲೋಕಸಭಾ ಚುನಾವಣೆ ಬಂತು. ಖರ್ಗೆ ಅವರಿಗೆ ಪ್ರಮೋಷನ್ ಕೊಟ್ಬಿಟ್ರು. ನೀವು ಹೋಗಿ ಯುಪಿಎ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದು ಅಲ್ಲಿ ಕಳಿಸ್ಬಿಟ್ರು. ಆ ಕ್ಷಣದಿಂದ ಇವತ್ತಿನವರೆಗೂ ಕೂಡ ಸಿದ್ದರಾಮಯ್ಯನವರು ಯಾವತ್ತೂ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕತ್ವವನ್ನು ಬಿಟ್ಕೊಟ್ಟೇ ಇಲ್ಲ. 2013 ಆಮೇಲೆ ಕರ್ನಾಟಕದ ಮತದಾರ ಎಂತ ಚಾಣಾಕ್ಷರು ಅಂದ್ರೆ, ಯಾವ ಕರ್ನಾಟಕದ ಮತದಾರ 2013ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಅವ್ರು ಬಳ್ಳಾರಿ ಪಾದಯಾತ್ರೆ ಆದ್ಮೇಲೆ ಅವರು ಪ್ರಶ್ನಾತೀತ ನಾಯಕರಾಗಿದ್ರು. ಯಾರು ಸಿಎಂ ಆಗ್ತಾರೆ ಅನ್ನೋದು ಅಲ್ಲಿ ಡಿಬೇಟ್ಗೆ ಅವಕಾಶನೇ ಇರಲಿಲ್ಲ. 122 ಸೀಟ್ ಕೊಟ್ಟರು, ಸರಳ ಬಹುಮತ. ಆದ್ರೆ ಮರು ವರ್ಷವೇ ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿ ಎಂಟ್ರಿ ಆದ ತಕ್ಷಣ ಬಿಜೆಪಿಗೆ 17 ಲೋಕಸಭಾ ಸೀಟು ಮತ್ತು 132 ಕ್ಷೇತ್ರಗಳಲ್ಲಿ ಮತ್ತೆ ಲೀಡ್ ಬಂದ್ಬಿಟ್ಟು ಬಿಜೆಪಿಗೆ. ಹಿಂದಿನ ವರ್ಷ ಅಂದ್ರೆ ಕಾಂಗ್ರೆಸ್ ಹಿನ್ನಡೆ ಆಯ್ತು 132 ಕ್ಷೇತ್ರಗಳಲ್ಲಿ. ಯಾರು ಕೂಡ ಮಾರಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ, ರಾಜೀನಾಮೆ ಕೊಡಿ ಅಂತ ಯಾರಿಗೂ ಕೇಳಿದ್ರು. ಸಿದ್ದರಾಮಯ್ಯನವ್ರಿಗಾಗ್ಲಿ ಪ್ರದೇಶ ಕಾಂಗ್ರೆಸ್ ಅಲ್ಲಿ ಯಾರು ಸಾಕಷ್ಟು ಅನುಭವ, ಸಾಕಷ್ಟು ಸಿಗಬೇಕಾದ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ. ಯಾರು ಕೂಡ ಸಿದ್ದರಾಮಯ್ಯನವರ ನಾಯಕತ್ವ ಪ್ರಶ್ನೆ ಮಾಡಿಲ್ಲ. 2018ರಲ್ಲಿ ಸ್ವತಃ ಮುಖ್ಯಮಂತ್ರಿಯಾಗಿ ಹೀನಾಯವಾದ ಸೋಲು ಅನುಭವಿಸಿದ ಪಕ್ಷ ಮತ್ತಿದು. ಆಗಲೂ ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಸೇರ್ಲಿಲ್ಲ. ಆದ್ರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕತ್ವವನ್ನು ಅವ್ರು ಬಿಟ್ಕೊಡ್ಲಿಲ್ಲ. ಒಂದು ಅವ್ರ ವ್ಯಕ್ತಿತ್ವದಲ್ಲಿ ಒಂದು ವೈಶಿಷ್ಟ್ಯತೆ ಇದೆ. ಹಂಗಾಗಿ ಅವ್ರನ್ನ ಲೀಡರ್ ಅಂತ ಗುರುತಿಸ್ತಾರೆ. ಪಾಪ ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿ ಸರ್ಕಾರದಲ್ಲಿ ಇದಾರೆ, ಲೀಡರ್ಶಿಪ್ ಇಲ್ಲ. ಅವರು ಶಾಸಕರ ಮೇಲೆ ಅವ್ರು ಹಿಡ್ತಾನೆ ಇರಲಿಲ್ಲ. ಹಂಗಾಗಿ ಧರ್ಮಸ್ಥಳದಲ್ಲಿ ನೇಚುರೋಪತಿ ಹಾಸ್ಪಿಟಲ್ ಕುತ್ಕೊಂಡು ಸಿದ್ದರಾಮಯ್ಯ ಸರ್ಕಾರದ ಭವಿಷ್ಯ ಬರುತ್ತೆ ಸಮ್ಮಿಶ್ರ ಸರ್ಕಾರ.